ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಿನ್ನೆ ವ್ಲಾಗ್ ನೋಡಿದ್ರಲ್ಲ, ಇದು ಅವತ್ತೇ ರಾತ್ರಿ ಶೂಟ್ ಆದಂಥ ವ್ಲಾಗ್. ಇವತ್ತು ನಾವು ಬೆಳ್ಳುಳ್ಳಿ ಕಬಾಬ್ ಮಾಡ್ತಿದ್ದೇವೆ. ತುಂಬ ಟೈಮಿಂದ ಆಸೆ ಇತ್ತು ಅದನ್ನೊಂದು ಮಾಡಿ ತಿನ್ನಬೇಕಂತ. ಒಮ್ಮೆ ಫೇಮಸ್ ಆಯಿತಲ್ಲ, ಫೇಮಸ್ ಆದದನ್ನು ನಾವೊಮ್ಮೆ ಟೇಸ್ಟ್ ನೋಡುವಂಥ ಪ್ಲ್ಯಾನ್ ಮಾಡಿದ್ದೇವೆ. ಹಾಗೆ ಕೋಳಿಯೆಲ್ಲ ಒಂದು kg ಕೋಳಿಯಲ್ಲಿ ಕಬಾಬ್ ಮಾಡುವಂಥ, ತುಂಬೇನಿಲ್ಲ, ನಾವು ಸ್ವಲ್ಪ ಮಂದಿ ಇರೋದಲ್ಲ ಹಾಗೆ. ಅದಕ್ಕೆಲ್ಲ ಬೇಕಾದ ಐಟಮ್ ಎಲ್ಲ ತಂದಿದ್ದೇವೆ. ಇವತ್ತು ಸಂತೆ ಕೂಡ ಇತ್ತು, ಸೋಮವಾರ ಸಂತೆ ನಮ್ಮ ಕಾಣೂರಲ್ಲಿ. ಹಾಗೆ ಮೆಣಸಿನ ಹುಡಿ ಮತ್ತು ಇದೆಂತ ಅಕ್ಕಿ ಹುಡಿಯ ಕಡಲೆ ಹುಡಿ ಮತ್ತು ಅಕ್ಕಿ ಹುಡಿ ಇದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಹುಡಿ ಎಲ್ಲ ಉಂಟು ಹೀಗೆ. ಮತ್ತು ಮೆಣಸು ಉಂಟು, ಮತ್ತು ಮೊಸರು ಉಂಟು, ಮತ್ತು ಇದು ಬೇವು, ಕಾಳಿಬೇವು. ಇವಾಗ ಮೊದಲೊಂದು ಪಾಕ ಮಾಡಿಕೊಳ್ಬೇಕು. ಅದಕ್ಕೆ ಬೇರೆ ಅಂತ ಕಬಾಬು ಹುಡಿಯೆಲ್ಲ ಹಾಕಲಿಕ್ಕಿಲ್ಲ, ಹಾಗೆ ಮಾಡುವಂಥದ್ದು. ಸ್ವಲ್ಪ ಹಸಿರು ಬೇಕು. ಮತ್ತು ಬೆಳ್ಳುಳ್ಳಿ ಹೆಸರು ಒಂದು ತುಂಬ ಬೇಕಂದ. ಏತು ಕೊಡು ಬೆಳ್ಳುಳ್ಳಿ, ರಡ್ಡು ಬೊಡಿಗೆ ಸುಮಾರು ಬೋಡು 10-15 ಬುಡ್ಚ. ಅದು 1 kgಗೆ ಎಷ್ಟು ಅಂತ ಗೊತ್ತಿಲ್ಲ. ಅದನ್ನು ಈಗ ಮೊಬೈಲಲ್ಲಿ ನೋಡಬೇಕಷ್ಟೇ, ಹೇಗೆ ಮಾಡೋದಂತ ನಮಗೂ ಕೂಡ ಗೊತ್ತಿಲ್ಲ. ಮೊಬೈಲ್ ನೋಡಿಕೊಂಡು ಈಗ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡು. ಮೊದಲು ಬೆಳ್ಳುಳ್ಳಿಯನ್ನು ಬಿಡಿಸಬೇಕು. ಅದಕ್ಕಿಂತ ಮೊದಲು ನಾನು ಮೊಬೈಲನ್ನು ನೋಡಬೇಕು ಏನೆಲ್ಲ ಹೇಗೆಲ್ಲ ಮಾಡೋದಂತ. ಫಸ್ಟಿಗೆ ನಾವೀಗ ಬೆಳ್ಳುಳ್ಳಿ, ಇದು ಒಂದು ಸ್ವಲ್ಪ ಸಣ್ಣ ಬೆಳ್ಳುಳ್ಳಿ ಆಯಿತಾ. ಇದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತಗೊಂಡಿದ್ದೇವೆ. ಅದು ಎಷ್ಟಂತ ಕೆಲವು ವೀಡಿಯೋದಲ್ಲೆಲ್ಲ ನೋಡಿದೆ, ಕೆಲವರು 1 kgಗೆ 1.5 kgಗೆ 4 ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ಅದರ ಹೆಸರನ್ನು. ಆದರೆ ಇದು ಸಣ್ಣ ಬೆಳ್ಳುಳ್ಳಿ ಅಲ್ಲ. ಹಾಗೆ ಒಂದು ಇತ್ತೇತಣ್ಣ, 2 ಬಿಡಿಸಿದ್ದೇವೆ. ಈಗ ಇನ್ನೊಂದು 3 ಸೇರಿಸುವಂಥ, ಒಟ್ಟು 5 6 ಬೆಳ್ಳುಳ್ಳಿ ಹೆಸರು ಸೇರಿಸುವಂಥ. ನೋಡುವ ಟೇಸ್ಟ್ ಹೇಗಾಗ್ತದೆ ಅಂತ. ಇಲ್ಲ ಫಸ್ಟ್ ಟೈಮ್ ಮಾಡೋದಲ್ಲ. ಈಗೆಲ್ಲ ಇದನ್ನೆಲ್ಲ ಬಿಡಿಸಿ ಆಮೇಲೆ ಪಾಕಕ್ಕೆ ರೆಡಿ ಮಾಡಬೇಕು. ಇವಾಗೆಲ್ಲ ಇದೆಲ್ಲ ರೆಡಿಯಾಗಿದೆ. ಫಸ್ಟಿನ ಒಂದು ಪಾಕಕ್ಕೆ ಅದಕ್ಕೆಲ್ಲ ಹಾಕ್ತೇವೆ. ಒಂದು ಇದರಲ್ಲಿ 3ರಿಂದ 4 ಬೆಳ್ಳುಳ್ಳಿ ಹೆಸರು ಉಂಟು, ಮತ್ತು 6 ಚಕ್ಕೆ, 3 ಚಕ್ಕೆ 6 ಲವಂಗ, ಆಮೇಲೆ 14 ಕಾಯಿಮೆಣಸು, 14 ಕಾಯಿಮೆಣಸು ಉಂಟು. ಆಮೇಲೆ 5 ಬೇವಿನ ಎಲೆ ಆಯಿತಾ. ಶುಂಠಿ ಬಿಡೋದು. ಇದು ಶುಂಠಿ ಸ್ವಲ್ಪ ಹಾಕೊಂಡಿದ್ದೇವೆ. ಅದು 2 ಪೀಸ್ ಅದನ್ನು ಕಟ್ ಮಾಡಿ ಆಮೇಲೆ ಮಾಡೋದು ಐತಿ. ಇದನ್ನು ಫಸ್ಟ್ನ ಪಾಕಕ್ಕೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರುಬ್ಬಿಕೊಳ್ಬೇಕು. ಬನ್ನಿ ಇದನ್ನು ಈಗ ರುಬ್ಬಿಕೊಳ್ಳುವ. ಇದೆಲ್ಲ ಕೈ ಮಾಡ್ಬೇಕು, ಇದೆಲ್ಲ ಮಂತಿಜಿಂದ ಯಾರಾಗುತ್ತೆ. ಈಗ ಫಸ್ಟ್ ನೀರು ಹಾಕಲಿಕ್ಕಿಲ್ಲ, ಅದು ಹಾಗೆ ಪಾಕ ಸಿಗಬೇಕು. ಈಗ ಅದನ್ನು ರುಬ್ಬಿಕೊಳ್ಳುವ ಬನ್ನಿ. ಪಾಕ ಮಾತ್ರ ಪರ್ಫೆಕ್ಟ್ ಆಗಿದೆ ಆಯಿತಾ. ಪರಿಮಳ ಮೂಗಿಗೆ ಬಡಿತು ಉಂಟು. ಇದು ಮೆಣಸಿದ್ದು ಮತ್ತು ಬೆಳ್ಳುಳ್ಳಿದ್ದು, ಶುಂಠಿದ್ದು ಹಾಗೆ ಮೂಗಿಗೆ ಬಡಿದರೆ ಅದು ಖಾರ ಆಗಿ ಒಳ್ಳೆಯದಿರ್ತದೆ. ಖಾರ ಆಗಬೇಕು. ನೋಡಿ ಎಷ್ಟು ಗ್ರೈಂಡ್ ಮಾಡಿಕೊಂಡಿದ್ದೇವೆ. ಸ್ವಲ್ಪ ತುಂಬ ಸಣ್ಣ ಆಗೋದಿಲ್ಲ ಇದು. ಅದೆಷ್ಟು ಹೇಳಿದರೂ ಸ್ವಲ್ಪ ತಿಕ್ ಉಳಿತದೆ ನೋಡಿ. ಇಷ್ಟು ಸಾಕು. ವೀಡಿಯೋದಲ್ಲಿ ಕೂಡ ಇಷ್ಟೇ ಇರೋದು, ನಾವು ಅಷ್ಟೇ ಮಾಡ್ತೇವೆ.
ಇನ್ನೂ ಮತ್ತೊಂದು ಪಾಕ ರೆಡಿ ಆಗಬೇಕು. ಇದು ಹಿಟ್ಟಿನ ಮ್ಯಾರಿನೇಟ್ ಮಾಡಲಿಕ್ಕೆ ಹಿಟ್ಟಿನ ಪಾಕ ರೆಡಿ ಆಗಬೇಕು. ಅದನ್ನು ಮಾಡುವ ಬನ್ನಿ. ಅದಕ್ಕೆ ನಾವು ಅದರಲ್ಲಿ ತುಂಬ ಹಿಟ್ಟುಂಟು, ಅಕ್ಕಿ ಅದು ಇದೆಲ್ಲ. ನಾವು ಯಾವುದೆಲ್ಲ ತಗೊಂಡಿದ್ದೇವೆ ಅಂದರೆ ಇದು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಮತ್ತು ಕಡಲೆ ಹಿಟ್ಟು, 3 ಹಿಟ್ಟು ತಗೊಂಡಿದ್ದೇವೆ. ಬನ್ನಿ ಇದನ್ನೀಗ ಪಾಕ ಮಾಡುವ. ಇದನ್ನು ಮತ್ತು ಒಂದು ಎಗ್ ಆ್ಯಡ್ ಮಾಡಲಿಕ್ಕೆ ಉಂಟು. ಒಂದೇ ಎಗ್ ಆ್ಯಡ್ ಮಾಡಲಿಕ್ಕೆ ಉಂಟು. ಬನ್ನಿ ಇನ್ನು ನೆಕ್ಸ್ಟಿನ ಪಾಕ ರೆಡಿ ಮಾಡುವ. ಕಾರ್ನ್ಫ್ಲವರ್ 3 ಸ್ಪೂನ್ ಆಯಿತಾ. ಒಂದು ಎಸ್. ಆಮೇಲೆ ಅಕ್ಕಿ ಹಿಟ್ಟು 1 ಸ್ಪೂನು. ಲೈಟ್ ಕಡಿಮೆ ಆಯಿತು, 1 ನಿಮಿಷ. ಕರೆಂಟ್ ಇಲ್ಲ ಆಯಿತಾ, ಇದು ಇನ್ವರ್ಟರ್ ಹಾಗೆ ಆಯಿತಾ. 2 ಲೈಟ್ ಉಂಟು. ಇನ್ನು ಕಡಲೆ ಹಿಟ್ಟು, ಕಸ್ತೂರಿ ಮೇಥಿ, ಸ್ವಲ್ಪ ಕಸ್ತೂರಿ ಮೇಥಿ ಹೌದಾ? ಹೌದು. ಕಡಿಮೆ ಎಲ್ಲ ಲೆಕ್ಕದಿಂದ ಅದನ್ನು ನಿಜ. ಯಾವಾಗ ಕಸ್ತೂರಿ ಮೇಥಿ ಆಯ್ತೇನಾ? ನೆಕ್ಸ್ಟ್ ಮೊಸರು. ಇದು ಒಂದು ಸಣ್ಣ ಕಪ್ಪಿನಲ್ಲಿ ಸ್ವಲ್ಪ ಮೊಸರು ತಗೊಂಡಿದ್ದೇವೆ. ಮೊಸರನ್ನು ಆ್ಯಡ್ ಮಾಡಿದಾಯಿತು. ಚಟಪಟ ತಿನ್ನುವುದೇ. ಹಾಂ, ಇನ್ನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ಯಾವ ಪಡಿ ದಾದಾ ಮುದುಕ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಳ್ಳೆ ಒಂಚೂರು ಒಳ್ಳೆ. ಹಾಂ, ಫಸ್ಟ್ ನಾವು ರುಬ್ಬಿಕೊಂಡಿದ್ದೇವಲ್ಲ ಆ ಮಸಾಲ, ಅದನ್ನು ಆ್ಯಡ್ ಮಾಡಿ. ಮಸಾಲ ಸ್ವಲ್ಪ ಪಾಕ ಆಗಿದೆ, ಯಾಕಂದರೆ ಮೂಗಿಗೆ ಬಡಿತು ಉಂಟು. ಮಿಕ್ಸ್ ಮಾಡ್ತಾರ ಸ್ಪೂನ್ ಪೂರ ಕೈಟೇ ಮಾಡ್ಕೊಡ್ದು ಸರಿ ಮ್ಯಾರಿ ಓಕೆ. ನೀರು ಆ್ಯಡ್ ಮಾಡ್ತೀರಿ? ನೀರು ಆ್ಯಡ್ ಮಾಡಲಿಕ್ಕಿಲ್ಲ, ಒಂದು ಮೊಟ್ಟೆ ಆ್ಯಡ್ ಮಾಡಲಿಕ್ಕೆ ಉಂಟು. ಮೊಟ್ಟೆ ಮಾಡಲಿ. ಫಸ್ಟ್ ಗಂಟು ಕಟ್ಟಿರಲ್ಲ, ಚಂದ ಕೈಯಲ್ಲಿ ಇದನ್ನು ಪಾಕ ಮಾಡಬೇಕು. ಅದು ಪಾಕ ಮಾಡುವಾಗಲೇ ನಿಮಗೆ ಗೊತ್ತಾಗ್ತದೆ ಇದು ಪಾಕ ಸರಿ ಬಂದಿದೆ. ಯಾಕಂದರೆ ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಶುಂಠಿ ಎಲ್ಲ ಉಂಟಲ್ಲ, ಅದು ಒಟ್ಟು ಸೇರಿದಾಗ ಒಂದು ಪರಿಮಳ ಬರ್ತದೆ. ಆ ಪರಿಮಳ ಬರುವಾಗ ಅದು ಸೆಟ್ ಪಾಕ ಆಗಿದೆ ಅಂತ ಅರ್ಥ. ಈಗ ಮೂಗಿಗೆ ಬಡಿತಾ ಉಂಟು, ಈಗಲೇ ಬಾಯಲ್ಲಿ ನೀರು ಬರ್ತದೆ. ಇವಾಗ ಒಂದು ಪಾಕಕ್ಕೆ ಒಂದು ಮೊಟ್ಟೆ ಆ್ಯಡ್ ಮಾಡ್ತಿದ್ದೇವೆ. ಮೊಟ್ಟೆ ಯಾಕಂದರೆ ಅದು ಕರೆಕ್ಟಾಗಿ ಇದಾಗಲಿಕ್ಕೆ, ಮ್ಯಾರಿನೇಟ್ ಆಗಲಿಕ್ಕೆ, ಇದು ಕಬಾಬ್ನ ಪೀಸ್ನಲ್ಲಿ ಇದಾಗಲಿಕ್ಕೆ ಚೆನ್ನಾಗಿ ಕಲಿಸ್ಬೇಕು. ನೀರೆಲ್ಲ ಹಾಕಲಿಕ್ಕಿಲ್ಲ, ಎಂಥ ನೀರು ಹಾಕಲಿಕ್ಕಿಲ್ಲ, ಮೊಟ್ಟೆ ಮಾತ್ರ. ಇವಾಗ ಒಂದು ಮಿಸ್ ಆಗ್ತಿತ್ತು, ಸ್ವಲ್ಪ ಅರಶಿನ ಹುಡಿ ಹಾಕ್ಲಿಕ್ಕೆ ಉಂಟಾಯ್ತಾ. ಯಾವಾಯಿತು? 1 ಸ್ಪೂನು ಹುಡಿ, ಸ್ವಲ್ಪ ತೆಂಗಿನ ಎಣ್ಣೆ, ಎಸ್. ಇನ್ನು ಮತ್ತೊಮ್ಮೆ ಪಾಕ. ಇತ್ತೆ ಕಲರ್ ಬರ್ತೇನೆ. ನಾವು ಅದೇ ನೋಡೋದು ಯಾವುದೊಂದು ಮಿಸ್ ಆಗ್ತಾ ಉಂಟಂತ. ತೆಂಗಿನ ಎಣ್ಣೆ ಹಾಕ್ಲಿಕ್ಕೆ ಉಂಟು, ಮತ್ತೊಂದು ಹಳದಿ ಅರಶಿನ ಹುಡಿ ಹಾಕ್ಲಿಕ್ಕೆ ಉಂಟು. ನಮಗೆ ಅದು ನಾವು ಇಲ್ಲಿ ಇಲ್ಲಿ ನೋಡಿ, ಮೊಬೈಲ್ ಇಲ್ಲಿ ಇಟ್ಟುಕೊಂಡು ವೀಡಿಯೋ ನೋಡಿಕೊಂಡು ರೆಸಿಪಿ ಅದು. ಹಾಂ, ಅದಕ್ಕೆ ಬೆಳ್ಳುಳ್ಳಿ. ಇವಾಗ ಕಬಾಬ್ ಪೀಸ್, ಕೋಳಿ ಪೀಸು 2 ಲೆಗ್ ಪೀಸ್ ಉಂಟು. ಇವರಿಗೆ ಮಿಸ್ಸಸ್ಸಿಗೆ ಲೆಗ್ ಪೀಸ್ ಅಂದರೆ ಇಷ್ಟ. ಹಾಗೆ
4 ಉಂಟಾ? ಓ, 4ರಲ್ಲಿ ಹಾಂ. ಇವಾಗ ಒಂದೊಂದೇ ಪೀಸನ್ನು ಪಾಕಕ್ಕೆ ಸೇರಿಸುವ. ಹಾಂ, 3 ಲೆಗ್ ಪೀಸ್ ಅಲ್ಲ, 3 ಲೆಗ್ ಪೀಸ್ ಉಂಟು. ನನಗೆ ಲೆಗ್ ಪೀಸ್ ತೊಂದರೆ ಇಲ್ಲ, ನಮಗೆ ಯಾವುದು ಕೂಡ ಆಗ್ತದೆ. ಇನ್ನು ಇದನ್ನು ಚೆನ್ನಾಗಿ ಪಾಕ ಮಾಡಬೇಕು. ಮಾಡೋದಕ್ಕೆ ವೀಡಿಯೋ ನೋಡಿಕೊಂಡು ಮಾಡಿದ್ದೇವೆ, ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಇದು ಅದೇ ವೀಡಿಯೋ ನೋಡಿಕೊಂಡು ಮಾಡಿದರೆ ಕೆಲವೊಮ್ಮೆ ಫೈಲ್ ಆಗ್ತದೆ. ಅದು ಹಾಗೆ ಪಾಕ ಅವರು ಐಟಮ್ ಎಲ್ಲ ಕೆಲವು ಬೇರೆ ಹಾಕಿರ್ತಾರೆ, ಅದು ನಮ್ಮ ಹತ್ರ ಇರೋದಿಲ್ಲ. ನೋಡುವ ಹೇಗಾಗ್ತದೆ ಅಂತ. ಆಡಿ ತಿನ್ನೋದು ಹೇಗಾದರೂ ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ ಆಗಿದೆ ಅಂತ ಹೇಳ್ತೇವೆ ಅಷ್ಟೇ. ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋದು ಒಂದು 3/4 ಗಂಟೆ, ಅರ್ಧ ಅಲ್ಲಾದರೆ ಮ್ಯಾರಿನೇಟ್ ಮಾಡಿ ಆಗಿದೆ, ಅದನ್ನು ಇಡಲಿಕ್ಕಿಲ್ಲ. ಎಂತ ಚೂರೆ ಮಾಡೋದು ಮಾರೆ ಸುಮ್ಮನೆ ಇಲ್ಲಾದರೆ. ಅದನ್ನು ಮುಚ್ಚಿ ಇದು ಹಾಟ್ ಬಾಕ್ಸ್ ಆಯಿತಾ. ಇನ್ನೂ ಒಂದು ಅರ್ಧ 3/4 ಗಂಟೆ ಆದಮೇಲೆ ಸ್ನಾನ ಎಲ್ಲ ಆಗಬೇಕಷ್ಟೇ, ಆದಮೇಲೆ ಸಿಗ್ತೇನೆ. ಒಂದು ಈಗ ಅರ್ಧ 3/4 ಗಂಟೆ ಹೆಚ್ಚಾಗಿದೆ. ನಾವೆಲ್ಲ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಬಂದು ಈಗ ಮ್ಯಾರಿನೇಟಿಗೆ ಇಟ್ಟಂತಹ ಕಬಾಬನ್ನು ಎಣ್ಣೆಯಲ್ಲಿ ಬಿಡ್ತಿದ್ದೇವೆ. ಈ ರೂಮಿಗೆ ಬರುವಾಗಲೇ ಗಮ್ಮಂತ ಬಡಿತದೆ ಮುಗಿಗೆ ಆತಾ. ಎಂತ ಅಷ್ಟು. ಈಗ ಬಾಣಲೆಗೆ ಎಣ್ಣೆ ಹಾಕಿದ್ದೇವೆ. ಇದು ನಾವು ತಗೊಂಡೊಂದು ಎಣ್ಣೆ, ಇದು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ರಿಫೈನ್ಡ್. ಎಣ್ಣೆ ಬಿಸಿಯಾಗಲಿ, ಆಮೇಲೆ ನೋಡಿ ಫುಲ್ ಮ್ಯಾರಿನೇಟ್ ಆಗಿದೆ. ಕಬಾಬ್ ಹಿಡಿದಿವರೆ ಶ್ರೀಮತಿ ಅವರು, ನಾವು ನೋಡಲಿಕ್ಕೆ ಮಾತ್ರ ತಿನ್ನಲಿಕ್ಕೆ. ತುಂಬ ಅವತ್ತು ಫೇಮಸ್ ಆಯಿತಲ್ಲ ಒಮ್ಮೆ ಬೆಳ್ಳುಳ್ಳಿ ಕಬಾಬ್ ಅಂತ, ಆವಾಗಲೇ ಪ್ಲ್ಯಾನ್ ಇತ್ತು ಮಾಡಬೇಕು ಅಂತ, ಮಾಡಲಿಲ್ಲ. ಆಗ ಹೋಗಿದ್ದೇವಲ್ಲ, ಮತ್ತೆ ಒಂದು ಪ್ಲ್ಯಾನ್ ಮಾಡಿದ್ದು ಇವತ್ತು ಮಾಡುವ. ಮತ್ತು ಇವತ್ತು ಎಲ್ಲರಿಗೆ ರಜೆ, ಅಪ್ಪ ಅಮ್ಮ ಎಲ್ಲ ಮನೆಯಲ್ಲಿದ್ದರು. ಇವತ್ತು ಸೋಮವಾರಲ್ಲ, ಹಾಗೆ ಅಮ್ಮನಿಗೆ ಕೊಟ್ಟ ರಜೆ. ಇವಾಗ ಎಣ್ಣೆ ಕಾಯ್ತಾ ಉಂಟು, ಒಂದೊಂದೇ ಬಿಡುವಾಗ ವೀಡಿಯೋ ಮಾಡ್ತೇನೆ. ಇವಾಗ ಎಣ್ಣೆ ಕುದೀತಾ ಉಂಟು. ಈಗ ಫಸ್ಟಿನ ಒಂದು ಪೀಸನ್ನು ಹಾಕು, ಎಲ್ಲ ಬರಲಿ. ಪಾಡ್ಲಿ ಮಿತ್ರ. ಕಬಾಬ್ ಎಣ್ಣೆಯಲ್ಲಿ ಬೇಯ್ತಾ ಉಂಟು ಗೈಸ್. ಇವಾಗ ಫಸ್ಟ್ ಇದು ಕಬಾಬ್ ಬೆಂದಿದೆ. ಅದನ್ನೊಂದು ಕಲರ್ ಮಾತ್ರ ಹಸಿರು ಬರೋದಿಲ್ಲ ಆಯಿತಾ. ಬೆಳ್ಳುಳ್ಳಿ ಅಂದರೆ ಹಸಿರು, ಇದು ಪಾಕ ಹಸಿರಾಗಿದೆ ಅಂದರೆ ಹಸಿರು ಕಲರ್ ಬರೋದಿಲ್ಲ. ಇದು ಕಲರ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಮತ್ತು ಸ್ವಲ್ಪ ಪಾಕ ನಿಲ್ಲಿಲ್ಲ ಅಷ್ಟೇ, ನಿಂತಿದೆ ಅದು ಹಾಗೆ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ವಾ, ಎಣ್ಣೆ ಸ್ವಲ್ಪ ಬೇಕು. ಈ ಥರ ಬರ್ತದೆ. ಸ್ವಲ್ಪ ಹಸಿರು ಉಂಟು. ಇದು ಪಾಕ ಹಸಿರಾಗಿದಂತೆ, ಸ್ವಲ್ಪ ಹಸಿರು ಉಂಟು. ಇದು ಪಾಕ ಹಸಿರು ಉಂಟಲ್ಲ, ಅದೇ ಕಲರ್ ಬರೋದಿಲ್ಲ ಇದು. ಓಕೆ, ಇನ್ನು ಎಲ್ಲ ಕಬಾಬ್ ಬಿಟ್ಟು ಆದಮೇಲೆ ಎಲ್ಲ ತೋರಿಸ್ತೇನೆ. ಗೈಸ್, ಫೈನಲಾಗಿ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ. ಸ್ವಲ್ಪ ಬೇಯ್ದದ್ದು ಜಾಸ್ತಿ ಆದದಲ್ಲ, ಇದು ಕಾಣ್ತದಲ್ಲ, ಅದು ಉಳಿದ ಮಸಾಲೆ ಎಲ್ಲ ಎಣ್ಣೆಯಲ್ಲಿದ್ದದ್ದು ಒಟ್ಟಿಗೆ ಸೇರಿಕೊಂಡದು, ಅದಕ್ಕೆ ಬೇಯಿಸಿದೆ. ಒಳ್ಳೆಯದು ಬಂದಿದೆ, ಪರಿಮಳ ಬರ್ತಾ ಉಂಟು. ಈಗ ಗಮ್ಮಂತಿದೆ. ಈಗ ಟೇಸ್ಟ್ ಮಾಡು, ಒಂದನ್ನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗುಂಟಂತ. ಓಕೆ,
ಹ್ಞೂ ಹ್ಞೂ ಬೇಯ್ದದ್ದು ಹೆಚ್ಚು ಕೂಡ ಆಗಲಿಲ್ಲ, ಕಡಿಮೆ ಕೂಡ ಆಗಲಿಲ್ಲ, ಸಟ್ ಬೇಯ್ದಿದೆ. ಎಸ್, ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನಾವು ಹೇಗೆ ಮಾಡೋದಂತ ತೋರಿಸಿಕೊಟ್ಟದಲ್ಲ, ನಾವೊಂದು ಎಕ್ಸ್ಪೀರಿಯನ್ಸ್ ತಗೊಂಡು ಹೇಗೆ ನಾವು ಕೂಡ ಮಾಡಿ ಹೇಗೆ ಟೇಸ್ಟ್ ಬರ್ತದ ನೋಡುವ ಅಂತ. ಕಬಾಬ್ ಎಲ್ಲ ಬಿಟ್ಟಾಯ್ತಲ್ಲ, ಆಮೇಲೆ ಅದರ ಮಸಾಲೆ ಎಲ್ಲ ಸ್ವಲ್ಪ ತುಂಬ ಉಳಿದಿತ್ತು. ರಸ್ಕಿತ್ತು ಮನೇಲಿ ತಂದದ್ದು ಚಹಾ ಕುಡಿಲಿಕ್ಕೆ ಅಂತ. ಅದನ್ನು ಅಲ್ಲಿಗೆ ರಸ್ಕನ್ನು ಸ್ವಲ್ಪ ಅದಕ್ಕೆ ಹಾಕಿ ಸ್ವಲ್ಪ ಬೇಯಿ. అంటే ఎంకు చూడు ఉప్పు చెప్ప అవి ఎంక్ నీకు సరి ಆಯ್ತು. ಓಕೆ ಗಾಯ್ಸ್, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ತೊಂದರೆ ಇಲ್ಲ, ಕಬಾಬ್ ಒಳ್ಳೆಯದಾಗಿದೆ, ಟೇಸ್ಟ್ ಸಖತ್ ಉಂಟು. ನಾವೊಂದು ಎಕ್ಸ್ಪೀರಿಮೆಂಟ್ ಮಾಡಿದ್ದು ಕರ್ಮ, ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಹೇಗಾಗ್ತದೆ ನೋಡುವ ಅಂತ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೊಂದು ವೀಡಿಯೋದ ಜೊತೆಗೆ ಸಿಗ್ತೇನೆ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಒಂದು ಒತ್ತಿ, ಯಾರಿಗಾದರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಯಿತಾ. ಇನ್ನು ನೋಡುವ, ಒಂದು ರೈಡ್ ಎಲ್ಲ ಪ್ಲ್ಯಾನ್ ಉಂಟು, ಹೇಗೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ. ಅದರ ಇನ್ನು ಡೈಲಿ ವ್ಲಾಗ್ ಇರ್ತದೆ ಆಯಿತಾ. ಡೈಲಿ ವ್ಲಾಗ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೇನೆ, ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ಇವತ್ತೊಂದು ಒಂದು ವ್ಲಾಗ್ ಶೂಟ್ ಮಾಡಿದ್ದೇನೆ, ಅದನ್ನು ನೀವು ನೋಡಿರ್ಬೋದು. ನೋಡುವ, ಇನ್ನು ಒಳ್ಳೊಳ್ಳೆ ಕಂಟೆಂಟು ಹುಡ್ಕೊಂಡು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, ಟಾಟಾ.